ಗಣೇಶ, ಏನಾಯ್ತು? ಬರೀ ಸುಳ್ಳು. ಅಪ್ಪ ಅಮ್ಮನಿಗೆ ಬೇಡವಾಗಿ ತೊಟ್ಟಿಲ್ ಬಿದ್ದ ಮಕ್ಕಳು ಕೂಡ ಅಪ್ಪ ಅಮ್ಮ ಅಂತ ಕರೆಯೋಕೆ ಯಾರು ಸಿಗ್ತಾರೆ, ಅದರಿಂದಾದ್ರೂ ನಾವು ಅನಾಥರನ್ನ ಪಟ್ಟಣ ಕಳ್ಕೋಬಹುದು ಅಂತ ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ಅಪ್ಪ ಅಮ್ಮ ಇದ್ರೂ ಕೂಡ ನಾನ್ ಅನಾಥೆ ಅಂತ ಹೇಳ್ಕೊಂಡಿದ್ಯಲ್ಲ, ನೀನು ಒಂದ್ ಹೆಣ್ಣ. ಸಂಬಂಧದ ವಿಷಯ ಬಂದಾಗ ಹೆಣ್ಣನ ಸತ್ಯಕ್ಕೆ ಗಂಡನ ನಂಬಿಕೆಗೋಲಿಸ್ತಾರೆ. ಹೆಣ್ಣಾಗಿರೋ ನೀನು ಸತ್ಯಕ್ಕೆ ತರ್ಪಣ ಬಿಟ್ಟು ತಬ್ಲಿ ಅಂತ ಹೇಳ್ಕೊಳಕ್ ನಿಂಗೆ ನಾಚಿಕೆ ಆಗ್ಲಿಲ್ಲ? ಎಲ್ಲಾ ಮಕ್ಳು ಅಪ್ಪ ಅಮ್ಮನ ಋಣ ತೀರ್ಸೋದಿಕ್ಕೆ ಒಂದೇ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಆದ್ರೆ ನೀನು ಆ ಅವಕಾಶಕ್ಕೋಸ್ಕರ ಕಾಯ್ದೆ ಅನಾಥೆನ ಪಟ್ಟ ಕಟ್ಕೊಂಡ್ ಬಂದಿದ್ಯಲ್ಲ, ನಿನಗೆ ಅವ್ರ ಮೇಲೆ ಗೌರವ ಇಲ್ವೋ ಅಥವಾ ಅವ್ರಿಗೆ ನಿನ್ ಮೇಲೆ ಪ್ರೀತಿ ಇಲ್ವೋ? ಅದೆರಡಕ್ಕಿಂತ ಹೆಚ್ಚಾಗೆ ನಂಗ್ ನಿನ್ ಮೇಲೆ ಪ್ರೀತಿ ತುಂಬಿಕೊಂಡಿದೆ. ತಮ್ಮ ತಂಗಿಗೋಸ್ಕರ, ಅವ್ರ ಭವಿಷ್ಯಕ್ಕೋಸ್ಕರ ತಾನೆ. ಹಾಗೆ ನಾನು ಎಲ್ರನ್ನು ಮರ್ತಿದ್ದು ನನ್ ಪ್ರೀತಿ ಪಡೆಯಕ್ಕೆ, ನಿನ್ ಜೊತೆ ಜೀವನ ಪೂರ್ತಿ ಇರಕ್ಕೆ. ಏಯ್, ಪ್ರೀತಿ ಅಂತೆ ಪ್ರೀತಿ. ನನ್ ಯೋಗ್ಯತೆ ಏನು, ನಿಮ್ ತಂದೆಯವ್ರ ಯೋಗ್ಯತೆ ಏನು? ಜಾತಿ ಅಂತಸ್ತು ಐಶ್ವರ್ಯ ಹುಡ್ಕೊಂಡು ಹೋದ್ರೆ ಸಿಗೋದು ಪ್ರೀತಿ ಅಲ್ಲ, ಬರೀ ವ್ಯಕ್ತಿ. ಸರ್ಕಾರ ನಮ್ ತಂದೆ ಕೆಲಸ ಕೊಟ್ಟಿದೆ, ಆದ್ರೆ ನೀನ್ ಇಲ್ಲಿ ಕೆಲವ್ರು ಕೆಲಸ ಕೊಟ್ಟಿದ್ಯಾ. ಅವರಲ್ಲಿರೋದು ಅಧಿಕಾರ, ನಿನ್ನಲ್ಲಿರೋದು ಆತ್ಮೀಯತೆ. ಜನ ಅವ್ರನ್ನ ನೋಡಿದ್ರೆ ಹೆದರ್ತಾರೆ, ನಿನ್ನನ್ನ ಗೌರವಿಸ್ತಾರೆ. ಒಂದ್ ಹುಡುಗಿ ಒಬ್ಬನ್ ಪ್ರೀತಿಸೋಕೆ ಇದಕ್ಕಿಂತ ಬೇರೆ ಕಾರಣ ಬೇಕಾಗಿಲ್ಲ. ಅಷ್ಟೇ ಅಲ್ಲ, ನಾನು ಪ್ರೀತಿಸ್ತಾ ಇರೋದು ಈಗ್ಲಿಂದಲ್ಲ, ಮಂಡ್ಯದಲ್ಲಿ ನಿನ್ನ ನೋಡ್ದಾಗಿಂದ. ಊರ್ ಬಿಟ್ಟು ಊರ್ಗ್ ಬಂದು ವೇಷ ಬದಲಾಯಿಸ್ಕೊಂಡು ಗಣೇಶ ಅಂತ ಹೆಸರಿಟ್ಕೊಂಡ್ ಮಾತ್ರಕ್ಕೆ ನಿನ್ ವ್ಯಕ್ತಿತ್ವ ಬದಲಾಗಲ್ಲ. ಈ ಪಾರ್ವತಿಗೆ ನೀನ್ ಯಾವತ್ತಿದ್ರೂ ಈಶ್ವರ. ನನ್ನನ್ನು ಪ್ರೀತಿಸ್ತಾ ಇರೋ ಅಮ್ಮ ಅಪ್ಪನ್ ಬಿಟ್ಟು ಬಂದಿದ್ದಕ್ಕೆ ಋಣ ಅಂತ ದೊಡ್ಡ ದೊಡ್ಡದಾಗಿ ಮಾತಾಡ್ದಿಯಲ್ಲ. ಇಡೀ ಊರೇ ನಿನ್ನ ಪ್ರೀತಿಸ್ತಾ ಇದ್ರು, ಅವ್ರನ್ನ ಎಲ್ಲಾ ಬಿಟ್ಟು ಬಂದು ಆ ಮಣ್ಣಿನ ಋಣ ಮರ್ತಿದ್ಯಾಕೆ? ಈ ಪಾರ್ವತಿ ಯಾವತ್ತಿದ್ರು ನಿನ್ ಜೊತೆನೆ ಇರ. ಅದ್ ನಿನ್ ಊರಲ್ಲಿ ಇದ್ರು ಸರಿನೇ, ಅಥವಾ ಆ ಈಶ್ವರನ್ ತರ ಊರ್ ಬಿಟ್ಟು ಸ್ಮಶಾನಕ್ಕಾದ್ರೂ ಸರಿನೇ. ಇದನ್ನು ಮೀರಿ ನಿನ್ನಿಂದ ದೂರ ಆಗಕ್ ಪ್ರಯತ್ನ ಪಟ್ರೆ ನೀನು ನಿಲ್ದಿದ್ರು ಸರಿನೇ, ಸ್ಮಶಾನದಲ್ಲಾದ್ರೂ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ, ನಿನ್ನೇ ಸೇರ್ತೀನಿ. ಪಾರು, ನೀನ್ ಈಶ್ವರನ ತಪ್ಪಾಗಿ ತಿಳ್ಕೊಂಡಿದ್ಯಮ್ಮ. ಅವನ್ ಸುಳ್ಳು ಹೇಳಿರೋದ್ರಲ್ಲಿ ಅವನದೇನೂ ಸ್ವಾರ್ಥ ಇಲ್ಲ, ಬದಲಾಗಿ ಊರಿನ ಪ್ರಾಣನೇ ಇದೆ. ಅದೇನು ಅಂತ ಹೇಳಕ್ ಆಗದೆ ಇರೋಕೆ ಪ್ರಾಣ ಹೋಗುವಂತ ರಹಸ್ಯನಾ, ಇಲ್ಲ ಹೇಳಿದ್ರೆ ಬಾಯಿ ಹೊಲ್ಸಾಗುವಂತ ಹೇಸಿಗೆ ಕೆಲ್ಸನ? ತಪ್ಪಮ್ಮ. ಅವನು ನಾಯಿನ್ ಕೂಡ ಹೇಸಿಗೆ ತಿನ್ನಕ್ ಬಿಟ್ಟವನಲ್ಲ, ಅಂಥದ್ರಲ್ಲಿ ಅವನ ಕೆಲಸ ಮಾಡ್ತಾನ. ಪೂಜೆ ಮಾಡಿ ನೈವೇದ್ಯ ಇಟ್ಟ ಮೇಲೂ ವರ ಕೊಡಕ್ಕೂ ಯೋಚನೆ ಮಾಡಬಹುದು ಆ ದೇವ್ರು. ಆದ್ರೆ ತನ್ನ ಊರಿನ ಜನಕ್ಕೋಸ್ಕರ ಹಿಂದೆ ಮುಂದೆ ನೋಡದೆ ಪ್ರಾಣ ಕೊಡಕ್ಕೂ ಸಿದ್ಧವಾಗಿರೋ ನಮ್ಮ ಈಶ್ವರ ಎಲ್ಲರೂ ಸಮಾಧಾನವಾಗಿರಿ. ಇಲ್ಲಿ ಯಾರು ಬಂದು ಗಲಾಟೆ ಮಾಡಬಾರ್ದು. ನೀವೇನೇ ಹೇಳೋದಿದ್ರು ಕೋರ್ಟಿಗೆ ಬಂದು ಹೇಳಿ, ದಯವಿಟ್ಟು ಗಲಾಟೆ ಮಾಡಬೇಡಿ. ದಯವಿಟ್ಟು ನನ್ ಮಾತು. ಅವ್ರನ್ನ ಅರೆಸ್ಟ್ ಮಾಡೋದ ತಪ್ಪ ಅವ್ರು ಏನಪ್ಪ ಮಾಡಿದ್ದಾರೆ? ಅದನ್ನ ಕೋರ್ಟ್ ಅಲ್ಲಿ ಜಡ್ಜ್ ಹೇಳ್ತಾರೆ. ಬೇಡಪ್ಪ, ಇದೆಲ್ಲ ಅವ್ರದ್ದೇನು ತಪ್ಪಿಲ್ಲ. ಬೇಕಿದ್ರೆ ನಿನ್ ಕಾಲ ಬಿಡ್ತೀನಿ, ನನಗೆ ಅಣ್ಣನ್ ಬಿಟ್ಬಿಡಪ್ಪ. ಅಯ್ಯೋ ದೇವ್ರೇ, ನಮ್ಮನ್ನ ಯಾರಾದ್ರೂ ಕಾಪಾಡ್ರಪ್ಪ. ಈ ಊರಲ್ಲಿ ಈಶ್ವರನ್ ಬಿಟ್ರೆ ನಮ್ಮನ್ನ ಯಾರವ ಕಾಪಾಡೋರಿದ್ದಾರೆ? ಅಪ್ಪ ಈಶ್ವರ, ಎಲ್ಲಿದ್ಯಪ್ಪ? ಎಲ್ಲಿದ್ಯೋ ನನ್ ತಂದೆ? ಎಲ್ಲಿದ್ಯೋ?
ಕಾಪಾಡ್ಬೇಕಪ್ಪ, ಕಾಪಾಡ್ಬೇಕು. ನಮ್ ಗಂಡ್ದಿರೋ ಏನ್ ತಪ್ಪು ಮಾಡಿದಾರೋ ಏನೋ ಗೊತ್ತಿಲ್ಲ. ಪೊಲೀಸ್ನವ್ರು ಹಿಡಿದು ಒಳಗಡೆ ಹಾಕ್ಬಿಟ್ಟಿದ್ದಾರೆ. ಹೇಗಾದ್ರೂ ಮಾಡಿ ನಮ್ ಗಂಡನ್ನ ಕಾಪಾಡಪ್ಪ. ನೋಡಿಮ್ಮ, ನೀವೆಲ್ಲ ಧೈರ್ಯವಾಗಿರಿ. ನಿಮ್ಮವ್ರಿಗೆ ಯಾರಿಗೂ ಏನೂ ಆಗಲ್ಲ. ನಾನು ಇದೀನಲ್ಲ. ಮಿಸ್ಟರ್, ಒಳಗ್ ಬರಕ್ ಮುಂಚೆ ಪರ್ಮಿಷನ್ ಕೇಳ್ಬೇಕು ಅಂತ ಗೊತ್ತಿಲ್ವಾ? ಭೂಮಿ ಮೇಲೆ ಬರೋದಕ್ಕೆ ಯಾರ್ ಪರ್ಮಿಷನ್ ತಗೊಳಲ್ಲ ಅಂತಂದ್ಮೇಲೆ ಸೇವೆ ಮಾಡೋದಕ್ಕೆ ಸರ್ಕಾರ ಸಂಬಳ ಕೊಟ್ಟಿಟ್ಟಿರೋ ನಿಮ್ಮಂತ ಸೇವಕರನ್ನ ನೋಡೋದಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ಪಣೆನೂ ಬೇಕಾಗಿಲ್ಲ. ನಮ್ಮ ರೈತರನ್ನ ಯಾವ ಕಾರಣಕ್ಕೋಸ್ಕರ ಅರೆಸ್ಟ್ ಮಾಡಿದಿರಾ? ಸುಮ್ನೆ ಅರೆಸ್ಟ್ ಮಾಡೋದಕ್ಕೆ ನಮ್ಗೇನ್ ಹುಚ್ಚು ನಾಯಿ ಕಡ್ದಿಲ್ಲ. ಅದ್ ನಮಗೂ ಗೊತ್ತು. ಆದ್ರೆ ಯಾವ ದೊಡ್ಡ ಮನುಷ್ಯರ ಮನೆ ನಾಯಿ ಬೊಗಳ್ತು ಅಂತ ಸ್ವಲ್ಪ ಹೇಳ್ತೀರಾ? ಮಿಸ್ಟರ್ ಈಶ್ವರ್, ಪ್ರತಾಪ್, ಯಾರ ಹತ್ರ ಹ್ಯಾಕ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನಿಮ್ಗೆ? ಈಶ್ವರ್, ನೀವೇ ಬರಕ್ ಹೋದ್ರಿ? ಇವ್ರನ್ನೆಲ್ಲ ಏನಕ್ಕೆ ಅರೆಸ್ಟ್ ಮಾಡಿದಿರಾ ಸರ್? ಇವರು ಬೆಳೆ ಬೆಳೆಯೋ ಭೂಮಿಲಿ ದೇಶಕ್ಕೆ ಮಾರ್ಕವಾಗಿರೋ ಗಾಂಜಾ ಬೆಳೆ ಬೆಳೆಯೋದನ್ನ ನಮ್ಮವರು ಸಾಕ್ಷ್ಯ ಸಮೇತ ರೆಡ್ ಹ್ಯಾಂಡ್ ಆಗಿರ್ತಿದ್ದಾರೆ. ನಾಗರಾಜ, ನೀನ್ ಬ್ಯಾಂಕಲ್ಲಿ 60,000 ರೂಪಾಯಿ ಸಾಲ ತಗೊಂಡಿದ್ದಲ್ಲ, ತೀರಿಸ್ತೀಯಾ? ಇನ್ನೂ ಇಲ್ಲ ಬುದ್ಧಿ. ನಿನ್ ಮಗಳ ಮದುವೆಗೆ ಅಂತ 35,000 ರೂಪಾಯಿ ಸಾಲ ತಗೊಂಡಲ್ಲ, ಏನಾಯ್ತು? ಇನ್ನು ಬಡ್ಡಿ ಕಟ್ತಾ ಇದೀನಿ ಬುದ್ಧಿ. ಓಹೋ, ನಿನ್ ಮಗ ಕಾಲೇಜಲ್ಲಿ ಓದ್ತಾ ಇದ್ದಾನಲ್ಲ, ಫೀಸ್ ಕಟ್ಟಿದ್ಯಾ? ಏನು ಕಟ್ಟಿಲ್ಲ ಅಣ್ಣ. ಸರ್, ಇವತ್ತು ಮಾರ್ಕೆಟ್ ಅಲ್ಲಿ 1 ಕೆಜಿ ಗಾಂಜಾಗೆ 10,000 ರೂಪಾಯಿ ಬೆಲೆ ಇದೆ. ನೀವು ಸೀಸ್ ಮಾಡಿರೋ 20 ಎಕರೆ ಜಮೀನಲ್ಲಿ ಕನಿಷ್ಠ ಪಕ್ಷ ಅಂದ್ರೂ 20,000 ಕೆಜಿ ಗಾಂಜಾ ಬೆಳಿಬಹುದು. 20,000 ಕೆಜಿ ಗಾಂಜಾಗೆ 10,000 ಕೋಟಿ ರೂಪಾಯಿ ಅಷ್ಟು ಬೆಲೆ ಬಾಳುತ್ತೆ ಅಂತ ಇವರು ಗೊತ್ತಿದ್ದಿದ್ರೆ ಇವರೆಲ್ಲ ಸಾಲ್ಗಾರೇ ಆಗ್ತಾ ಇರಲಿಲ್ಲ ಸರ್. ಇವತ್ತು ನಮ್ಮ ರೈತರ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಒಂದು ಮಳೆ ಬರ್ದೆ ಬರ ಸುತ್ಕೊಳ್ಳುತ್ತೆ, ಇಲ್ಲ ಮಳೆ ಹೆಚ್ಚಾಗಿ ಇರೋ ಬರೋ ಬೆಳೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಅಂತದ್ರಲ್ಲಿ ಜೀವನಕ್ಕೊಂದು ದಾರಿ ಆಗ್ಲಿ ಅಂತ ಯಾರ್ದೋ ಮಾತು ಕೇಳ್ಕೊಂಡು ದುಡ್ಡಿನಾಸೆಗೆ ಈ ತರದೊಂದು ಕೆಲಸ ಮಾಡಿದ್ದಾರೆ. ಅದೇನೋ ಹೇಳ್ತಾರಲ್ಲ ಸರ್, ಹಣ್ಣು ತಿನ್ನೊಂದು ಸಿಗಾಕೊಳ್ಳಲ್ಲ, ಸಿಪ್ಪೆ ತಿನ್ನೊಂದು ಸಿಗಾಕೊಂಡ ಅಂತ ನೀವು ಇವ್ರನ್ನ ಅರೆಸ್ಟ್ ಮಾಡಿದಿರಲ್ಲ ಸರ್. ಇಡೀ ದೇಶಕ್ಕೆ ಅನ್ನ ಕೊಡೋ ರೈತ ತನ್ನ ಬಾಯಿಗೆ ಯಾವತ್ತೂ ಮಣ್ಣಾಕೊಳ್ಳಲ್ಲ. ಇದು ನಿಮ್ಗೂ ಗೊತ್ತಲ್ಲ ಸರ್. ಕಾಕಿ ಕಾನೂನಿನ ಕವಚ ಆಗಿರ್ಬೇಕು, ಕಾಕಿ ಹಿಂದೆ ಕರುಣೆನೂ ಇರ್ಬೇಕು. ಆಗ್ಲೇ ಮನುಷ್ಯರನ್ನ ಕಾಪಾಡೋದನ್ನ ಬಿಟ್ಟು ಮನುಷ್ಯತ್ವನ ಕಾಪಾಡೋಕ್ಕಾಗೋದು. ದಯವಿಟ್ಟು ಅವ್ರನ್ನ ರಿಲೀಸ್ ಮಾಡಿ ಸರ್. ನೀವೀಗ್ಲೂ ಅವ್ರನ್ನ ರಿಲೀಸ್ ಮಾಡ್ಲಿಲ್ಲ ಅಂತಂದ್ರೆ ಒಂದಳ್ಳಿ ಜೊತೆಗೆ ಇನ್ನೂ 16 ಹಳ್ಳಿ ಸೇರ್ಕೊಂಡು ಊರ್ಗೂರೇ ಸುಟ್ಟು ಭಸ್ಮ ಆಗೋಗುತ್ತೆ. ಪ್ರತಾಪ್ ಸರ್, ಅವ್ರನ್ನ ರಿಲೀಸ್ ಮಾಡಿ. ಓಕೆ ಸರ್. ಲಾಕಪ್ ಬಾಗ್ಲು ತೆಗ್ದೇ ಇರ್ಲಿ. ಇದಕ್ಕೆ ಕಾರಣ ಆದವ್ರನ್ನ ನಾನೇ ಸಾಕ್ಷಿ ಸಮೇತ ಕಳಿಸ್ಕೊಡ್ತೀನಿ. ನೀವ? ಈ ಈಶ್ವರ್ ಖಾದಿ ಧರಿಸಲ್ಲ, ಆದ್ರೂ ಸೇವೆ ಮಾಡ್ತಾನೆ. ಕಾಕಿ ಹಾಕಲ್ಲ, ಆದ್ರೂ ಕಾನೂನ್ ಕಾಯ್ತಾನೆ. ನೀನ್ಯಾಕ ಬಂದೆ? ಭೂಮಿನ ಉತ್ತು ಬೆಳೆನ ಬೆಳೆದು ಭವಿಷ್ಯ ಕಟ್ಟೋ ರೈತರ ಬಾಯಿಗೆ ಮಣ್ಣಾಕೋ ಕೈ ಯಾವುದು ಅಂತ ಹುಡುಕೊಂಬಂದೆ. ಬಂದ್ರೇನೋ ಪ್ರಯೋಜನ? ಏನೋ ಮಾಡ್ತೀಯಾ? ಮಾಡಿರೋ ತಪ್ಪನ ಒಪ್ಕೊಂಡು ಸಂಧಾನಕ್ಕೆ ಬಂದ್ರೆ ನಿನಗ್ ಶಿಕ್ಷೆ ಕಮ್ಮಿ ಮಾಡಿಸ್ತೀನಿ, ಇಲ್ಲ ಯುದ್ಧನೂ ಮಾಡ್ತೀನಿ. ಓ, ಯುದ್ಧನೂ ಮಾಡ್ತೀಯಾ? ಎಲ್ಲೋ ನಿನ್ ಸೈನ್ಯ? ನಾನ್ ನಂಬಿರೋ ಜನರೇ ನನ್ನ ಸೈನ್ಯ, ಅವ್ರ ಆಶೀರ್ವಾದನೇ ನನ್ನ ಆಯುಧ, ಅವ್ರ ಪ್ರೀತಿನೇ ನನಗ್ ಶಕ್ತಿ ಕಣೋ. ಏಯ್, ಅವನಿಗೆ ಜನರ ಎಲ್ಲ ಅಂತೆ, ಅವರೇ ಬಂದು ಎತ್ಕೊಂಡು ಹೋಗ್ಲಿ.